ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಸೊ ಬಹಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಂತಹ ಥರ್ಡ್ ರೌಂಡ್ ಫಾರ್ KCET ಕೋರ್ಸಸ್ ಮತ್ತೆ ಉಳಿದಂತಹ MBBS BDS ಮತ್ತೆ BAMS ಗೆ ಸೆಕೆಂಡ್ ರೌಂಡ್ ಸೊ ಶೆಡ್ಯೂಲ್ ಅನ್ನ KE ಅವರು ಕೊಟ್ಟಿದ್ದಾರೆ. ಸೊ ಬಹಳ ಕಡಿಮೆ ಟೈಮ್ ಅನ್ನ ಕೊಟ್ಟಿರುವಂತದ್ದು KE ಅವರು. ಸೊ KE ಅವರಲ್ಲಿ ರಿಕ್ವೆಸ್ಟ್ ಇಷ್ಟೇ, ತಾವು ಏನು ಲಿಂಕ್ ಅನ್ನ ಕೊಡ್ತೀರಿ ಆ ಲಿಂಕ್ ಕರೆಕ್ಟ್ ಆಗಿ ವರ್ಕ್ ಆಗೋ ಹಾಗೆ, ಸ್ಪೀಡ್ ಆಗಿ ವರ್ಕ್ ಆಗೋ ಹಾಗೆ ಮಾಡ್ಕೊಂಡ್ ಬಿಟ್ರಿ ಅಂತ ಅಂದ್ರೆ ಸೊ ನೀವು ಕೊಟ್ಟಿರುವಂತ ಟೈಮ್ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ತಮ್ಮ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ನೋಡಬಹುದು, ನೀವು ಇಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದಾರೆ, 3ನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಲಾಗಿನ್ ಆದ್ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಎಲ್ಲರಿಗೂ ಕೂಡ ಓಪನ್ ಆಗ್ತಾ ಇಲ್ಲ. ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿದ್ರೆ ₹750 ಪೇಮೆಂಟ್ ಕೇಳ್ತಾ ಇದೆ. ಸೊ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಬಟ್ ಇದು ಪ್ರಾಬ್ಲಮ್ ಇದು ಕಾಮನ್ KE ಅವರ ಸರ್ವರ್ ಅಲ್ಲಿ, ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆ ಕಾರಣಕ್ಕೆ ಸ್ವಲ್ಪ ಹೊತ್ತು ವೇಟ್ ಮಾಡೋಣಂತೆ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಇನ್ನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಇದ್ರ ಜೊತೆ ಕೊಡಬೇಕು ಅಂತ ಅಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ MBBS ಮತ್ತೆ BDS ಗೆ ಸೀಟ್ಗಳು ಜಾಸ್ತಿ ಆಗಿದೆ. JNMC ಕಾಲೇಜ್ ಒಂದು ಆಡ್ ಆಗಿದೆ ಅಲ್ವಾ? ಸೊ ಆ ಕಾರಣಕ್ಕೆ ಹೊಸದಾಗಿ ಆಡ್ ಆಗಿರುವಂತ ಕಾಲೇಜನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಶಾಕಿಂಗ್ ನ್ಯೂಸ್ ಕರ್ನಾಟಕದ MBBS ವಿದ್ಯಾರ್ಥಿಗಳಿಗೆ ಏನು ಅಂತ ಅಂದ್ರೆ, ಆಕ್ಚುಲಿ ಇದರ ಒಂದು ವಿಷಯ ಲಾಸ್ಟ್ ಇಯರ್ ನ್ಯೂಸ್ ಅಲ್ಲಿ ಇತ್ತು. ಓಕೆ, ಬಟ್ ಈ ವರ್ಷ ಯಾರಿಗೂ ಇನ್ಫಾರ್ಮೇಶನ್ ಅನ್ನೇ ಇಲ್ಲದೇನೆ ಶಾಕ್ ಕೊಟ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಏನಪ್ಪಾ ಅಂತ ಅಂದ್ರೆ, KE ನೀಟ್ ಸೀಟ್ ಮೆಟ್ರಿಕ್ಸ್ ಅನ್ನ ಇವತ್ತು ನೋಡಿದಾಗ ಬಹಳ ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಅನ್ಸಿದ್ದೇನಂತಂದ್ರೆ, ಗೌರ್ಮೆಂಟ್ ಕಾಲೇಜಸ್ ಗಳಲ್ಲಿ NRI ಸೀಟ್ ಅನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇದು ಹಿಂದಿನ ವರ್ಷನೇ ನ್ಯೂಸ್ ಅಲ್ಲಿ ಇತ್ತು. ಸೊ ಅಂದ್ರೆ ಗೌರ್ಮೆಂಟ್ ಕಾಲೇಜಸ್ ಗಳಲ್ಲಿನ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡು ಬೇಕಾಗ್ತದಲ್ವಾ? ಸೊ ಆ ಒಂದು ದುಡ್ಡನ್ನ NRI ಸೀಟ್ಗಳನ್ನಾಗಿ ಕನ್ವರ್ಟ್ ಮಾಡಿದಾಗ ಪ್ರತಿ NRI ಸೀಟಿಗೆ 25,09,000 ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಅದರ ಮೂಲಕ ಫಂಡಿಂಗ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ, ಮತ್ತೆ ಆ ದುಡ್ಡಿಂದ ತಮ್ಮ ಒಂದು ಮೂಲ ಸೌಕರ್ಯವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದ ಅಂತ ಹೇಳಿ ಸೊ ಗೌರ್ಮೆಂಟ್ ಅವರು NRI ಸೀಟ್ಗಳನ್ನ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ನಿಮ್ಗೆಲ್ಲ ಗೊತ್ತೇ ಇದೆ, ಪ್ರೈವೇಟ್ ಕಾಲೇಜಲ್ಲಿ NRI ಇತ್ತು, ಆದ್ರೆ ಗೌರ್ಮೆಂಟ್ ಕಾಲೇಜಸ್ಗಳಲ್ಲೂ ಸೀಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಅದು ಎಲ್ಲಾ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಅಲ್ಲ. ಈಗ ಮೊನ್ನೆ ಏನು 50 ಸೀಟ್ ಜಾಸ್ತಿ ಆಗಿದೆ, ಅಂತಹ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಮಾತ್ರ NRI ಸೀಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಸೊ ಆ NRI ಸೀಟ್ಗಳಿಗೆ ಯಾರು ಪಾರ್ಟಿಸಿಪೇಟ್ ಮಾಡಬಹುದು, ಏನ್ ಮಾಡಬಹುದು, ಅವೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ದಟ್ ಈಸ್ ದ ಶಾಕ್ ನ್ಯೂಸ್ ಫಾರ್ ದ ಟೈಮ್ ಬೀಯಿಂಗ್. ಫೈನ್. ಆ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಇಲ್ಲಿ ರಿಲೀಸ್ ಮಾಡಿರುವಂತದ್ದು. ನೀವು UG ನೀಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಕಾಣಿಸ್ತದೆ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಂತ ಇದೆ. ಇಲ್ಲಿ ದಂತ ವೈದ್ಯಕೀಯ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನೀವು ಇಲ್ಲಿ ನೋಡಬಹುದು. NRI ಸೀಟ್ ಅಲ್ಲಿ ನೋಡಿ 7 ಸೀಟ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ NRI 7 ಸೀಟ್ ಇದೆ. ಅದೇ ರೀತಿ 6 ಇಯರ್ ಆ ರೀತಿಯಾಗಿ ಟೋಟಲ್ NRI 51 ಸೀಟುಗಳು 8 ಮೆಡಿಕಲ್ ಕಾಲೇಜಲ್ಲಿ ಇರುವಂತದ್ದು. 8 ಮೆಡಿಕಲ್ ಕಾಲೇಜಲ್ಲಿ 51 NRI ಸೀಟುಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಫೀ ಸ್ಟ್ರಕ್ಚರ್ 25 ಲಕ್ಷ ಇರ್ತದ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಈಗ ಇಷ್ಟಾಯ್ತು ಅಲ್ವಾ? ಸೊ ಇನ್ನು ಡೆಂಟಲ್ ಅಲ್ಲಿ 2 ಕಾಲೇಜ್ ಆಡ್ ಆಗಿದೆ. ಒಂದು ಫಾರೂಕಿಯಾ ಡೆಂಟಲ್ ಕಾಲೇಜ್ ಅಂತ ಹೇಳಿ, ಎರಡನೇದು BGS ಕಾಲೇಜ್. ಇವೆರಡು ಡೆಂಟಲ್ ಕಾಲೇಜಸ್ಗಳು ಆಡ್ ಆಗಿದೆ. ನೀವು ಬೇಕಾದ್ರೆ ಹೊಸದಾಗಿ ಕಾಲೇಜಸ್ಗಳನ್ನ ಆಡ್ ಮಾಡ್ಕೊಳ್ಬಹುದು. ಇನ್ನು ಅದರ ಜೊತೆಗೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ, 3ನೇ ಸುತ್ತಿನ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಹೇಳ್ತೀನಿ. ಒಂದು 2-3 ಬದಲಾವಣೆಗಳನ್ನ KE ಅವರು ಮಾಡಿರುವಂತದ್ದು ಎಲ್ಲಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಸೊ ಅವೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಕೋರ್ಸಿನ ವೇಳಾಪಟ್ಟಿಯನ್ನು ನೋಡ್ಕೊಂಡು ಬಂದ್ಬಿಡೋಣಂತೆ. ಓಕೆ, ವೇಳಾಪಟ್ಟಿಯನ್ನು ನೋಡ್ತಾ ಹೋಗಿ. ಇದು ಎಲ್ಲಾ UGCET ಎಲ್ಲಾ ಕೋರ್ಸಸ್ಗಳಿಗೆ, ಆಯುಷ್ ಕೋರ್ಸ್ಗಳಿಗೂ ಹಿಡ್ಕೊಂಡು ಪ್ಲಸ್ ದಂತ ವೈದ್ಯಕೀಯ ಮತ್ತು ವೈದ್ಯಕೀಯ 2ನೇ ಸುತ್ತು, ಇವಕ್ಕೆಲ್ಲರಿಗೂ ಕೂಡ 3ನೇ ಸುತ್ತು ಅಂತ ಕರೀತಾರೆ. ಇದಕ್ಕೆ 2ನೇ ಸುತ್ತು ಅಂತ ಕರೀತಾರೆ ಅನ್ನೋದು ಗೊತ್ತಿರಲಿ. ಆಕ್ಚುಲಿ UG ಆಯುಷ್ ಅಂತಂದ್ರೆ BAMS ಗೂ ಕೂಡ ಇದು ಸೆಕೆಂಡ್ ರೌಂಡ್ ಅನ್ನೋದು ಗೊತ್ತಿರಲಿ. ಓಕೆ, ಈ ಎಲ್ಲಾ ಕೋರ್ಸಸ್ ಗಳಿಗೆ ಪಾರ್ಟಿಸಿಪೇಟ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ 8ನೇ ತಾರೀಕು 2 ಗಂಟೆಯ ತನಕ ಸಮಯವನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 8ನೇ ತಾರೀಕು 2 ಗಂಟೆ ಅಂದ್ರೆ ಮಂಡೇ 2 PM ವರೆಗೆ ಮಾತ್ರ ಸಮಯವನ್ನ ಕೊಟ್ಟಿರುವಂತದ್ದು. ರೈಟ್, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಥರ್ಡ್ ರೌಂಡ್ ಇಂಜಿನಿಯರಿಂಗ್ ಮತ್ತು ಅದರ್ ಕೋರ್ಸಸ್ಗಳಿಗೆ ಮತ್ತೆ MBBS BDS ಸೆಕೆಂಡ್ ರೌಂಡ್ ಏನಿದೆ ಅದಕ್ಕೆ ಸೀಟ್ ಮೆಟ್ರಿಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಸೊ ಸ್ವಲ್ಪ ಕಂಡೀಷನ್ ಅಲ್ಲಿ ನೀವು ಆಡ್ ಮಾಡ್ಕೊಳ್ಬಹುದು. ಯಾರು ಆಡ್ ಮಾಡ್ಕೊಳ್ಬಹುದು ಅನ್ನೋದನ್ನ ಹೇಳ್ತೀನಿ.
ನೀವು ಆರ್ಡರ್ನ ಮಾಡಿಫೈ ಮಾಡ್ಕೊಳ್ಬಹುದು, ಡಿಲೀಟ್ ಮಾಡ್ಕೊಳ್ಬಹುದು. 6ನೇ ತಾರೀಕಿನಿಂದ ಅಂದ್ರೆ ಇವತ್ತಿನಿಂದ 8ನೇ ತಾರೀಕು 2 ಗಂಟೆಯ ತನಕ ನೀವು ಮಾಡಿಕೊಳ್ಳಬಹುದು. ರೈಟ್. ಇನ್ನು ಪೇಮೆಂಟ್ ಆಫ್ ಕಾಷನ್ ಡಿಪಾಸಿಟ್ ಯಾರಿಗೆ? ಇದು ಪೇಮೆಂಟ್ ಆಫ್ ಕಾಷನ್ ಡಿಪಾಸಿಟ್ ಇದು ಓನ್ಲಿ ಫಾರ್ 10,000. ಯಾರಿಗೆ ಅಂತ ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ, ಈ ಎಲ್ಲಾ ಕೋರ್ಸಸ್ ಗಳಿಗೆ ಸಂಬಂಧಪಟ್ಟಾಗೆ ಯಾರ್ಯಾರಿಗೆ ಸೀಟು ಸಿಕ್ಕಿಲ್ಲ ಅಂಥವರಿಗೆ ಮಾತ್ರ ಕಾಷನ್ ಡಿಪಾಸಿಟ್ 10K ಇದನ್ನ ಪೇ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು 8ನೇ ತಾರೀಕು 1 ಗಂಟೆಯವರೆಗೆ. ನೋಡಿ, ಇದಕ್ಕೆ 10,000 ಇರೋದಕ್ಕೆ ನೀವೆಲ್ಲರೂ ಕೂಡ 10,000 ರೂಪಾಯಿ ಪೇಮೆಂಟ್ ಮಾಡೋರು ಆನ್ಲೈನ್ ಪೇಮೆಂಟ್ ಮಾಡಿ ಅಂತ ಹೇಳ್ತೀನಿ ನಾನು. ಚಲನ್ ಡೌನ್ಲೋಡ್ ಮಾಡಿ ಮತ್ತೆ ಮಂಡೇ ಹೋಗಿ ಪೇ ಮಾಡೋದಕ್ಕೆ ಹೋಗ್ಬೇಡಿ, ಆನ್ಲೈನ್ ಪೇಮೆಂಟೇ ಮಾಡಿ ಮುಗಿಸ್ಬಿಡಿ. 10,000 ರೂಪಾಯಿ ಈಸಿಲಿ ಆನ್ಲೈನ್ ಪೇಮೆಂಟ್ ಆಗಿಬಿಡ್ತದೆ. ಓಕೆ, ಸೊ 8ನೇ ತಾರೀಕು 1 ಗಂಟೆಯ ತನಕ ಪೇಮೆಂಟ್ ಮಾಡಬಹುದು. ಹಾಗಾದ್ರೆ ಕ್ವಶನ್ ಕೇಳೋದೇನೀಗ ಒಂದಷ್ಟು ವಿದ್ಯಾರ್ಥಿಗಳು, ಸರ್ ನಾನು 1 ಲಕ್ಷ ರೂಪಾಯಿಯನ್ನ ಪೇ ಮಾಡಿಲ್ಲ, MBBS BDS ಗೆ ಕಾಷನ್ ಡಿಪಾಸಿಟ್ 1 ಲಕ್ಷ ರೂಪಾಯಿಯನ್ನ ಪೇ ಮಾಡಿಲ್ಲ, ನನಗೂ ಪೇ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರಾ? ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, 1 ಲಕ್ಷ ರೂಪಾಯಿ ಪೇಮೆಂಟ್ ಅನ್ನ ಮಾಡೋದಕ್ಕೆ, ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ. ಈ ಕಾಷನ್ ಡಿಪಾಸಿಟ್ ಯಾರಿಗೆ ಅಂತ ಅಂದ್ರೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಈ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವರಾಗೆ ಮಾತ್ರ. ಆಲ್ರೆಡಿ ಚಾಯ್ಸ್ 2 ಚಾಯ್ಸ್ 3 ತಗೊಂಡವ್ರು ಪೇ ಮಾಡಿಬಿಟ್ಟಿರ್ತೀರಿ 10,000, ಚಾಯ್ಸ್ 2 ತಗೊಂಡವ್ರು ಕಾಲೇಜ್ ಫೀಸ್ ಪೇ ಮಾಡಿಬಿಟ್ಟಿರ್ತೀರಿ, ನಿಮ್ಗೇನು ಸಂಬಂಧ ಇಲ್ಲ. ಯಾರು ಚಾಯ್ಸ್ 4 ತಗೊಂಡು ಹೊರಗೆ ಹೋಗಿದ್ರಿ ಅಥವಾ ಯಾರಿಗೆ ಈಗ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಗಿದೆ, ಸೊ ಸೀಟ್ ಸಿಕ್ಕಿಲ್ಲ, ಈಗ ಪಾರ್ಟಿಸಿಪೇಟ್ ಮಾಡಬೇಕು ಹೊಸದಾಗಿ, ಅಂಥವರೆಲ್ಲರೂ ಕೂಡ 10,000 ರೂಪಾಯಿಯನ್ನ ಪೇಮೆಂಟ್ ಮಾಡಬಹುದು. ಮಾಡೋದಕ್ಕೆ ನಾಳೆಯೇ ಕೊನೆಯ ನಾಡಿದ್ದು 1 ಗಂಟೆ ತನಕ ಕೊನೆಯ ದಿನ. ಅದಾದ್ಮೇಲೆ 2 ಗಂಟೆ ಒಳಗಾಗಿ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಬೇಕು, ಗೊತ್ತಿರ್ಲಿ. ಇನ್ನು ಯಾರ್ಯಾರಿಗೆ ಆಲ್ರೆಡಿ ಸೀಟ್ ಸಿಕ್ಕಿದೆ, ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಏನು ಸೀಟ್ ಸಿಕ್ಕಿದೆ, ನಿಮಗೇನಾದ್ರೂ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ರೆ, ಸೆಕೆಂಡ್ ರೌಂಡ್ ಅನ್ನೋದು BAMS ಆಯುಷ್ ಇಂಥವ್ರಿಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಇಂಜಿನಿಯರಿಂಗ್ ಕೋರ್ಸಸ್ಗಳು KCET ಸಂಬಂಧಪಟ್ಟಿದ್ದು. ನೀವು KEAಗೆ ಹೋಗ್ಬಿಟ್ಟು ಖುದ್ದಾಗಿ ಹೋಗಿ 8ನೇ ತಾರೀಕು 1 ಗಂಟೆ ಒಳಗೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಅಂಥವರಿಗೆ 5,000 ರೂಪಾಯಿ ಕಟ್ ಮಾಡ್ಕೊಂಡು ಉಳಿದಿದ್ದ ದುಡ್ಡನ್ನು ವಾಪಸ್ ಕೊಡ್ತಾರೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ನಿಮಗೆ ಫಸ್ಟ್ ರೌಂಡ್ ಅಲ್ಲೋ ಸೆಕೆಂಡ್ ರೌಂಡ್ ಅಲ್ಲೋ ಸೀಟ್ ಸಿಕ್ಕಿದೆ, ನಿಮಗೆ ಈಗ ಆ ಸೀಟು ಬೇಡ ಆಗಿದೆ, ನೀವು ಡಿಲೀಟ್ ಮಾಡ್ಕೊಳ್ಬಹುದು. ಓಕೆ, ಸಾರಿ ಅಂದ್ರೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ನೀವು KEAಗೆ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೋಬೇಕು. ಶೆಡ್ಯೂಲ್ ಬಹಳ ಕ್ಲಿಯರ್ ಆಗಿದೆ. 8ನೇ ತಾರೀಕು 1 ಗಂಟೆವರೆಗೆ ಕಾಷನ್ ಡಿಪಾಸಿಟ್ ಪೇ ಮಾಡೋದು ಕೊಟ್ಟಿದ್ದಾರೆ. ನಾ ಆಲ್ರೆಡಿ ಹೇಳಿದ್ದೀನಿ, ಕಾಷನ್ ಡಿಪಾಸಿಟ್ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯಗೆ ಅಲ್ಲ, ಇದು ಓನ್ಲಿ ಫಾರ್ 10,000 ರೂಪೀಸ್ ಇಂಜಿನಿಯರಿಂಗ್ ಅದರ್ ಕೋರ್ಸಸ್ ಗಳಿಗೆ ಮತ್ತು ಆಯುಷ್ಗೆ ಮಾತ್ರ, BAMS BHMS ಗೆ ಮಾತ್ರ. ಸೀಟ್ ಸಿಗದೆ ಇದ್ದವರಿಗೆ ಮಾತ್ರ. ಸೀಟ್ ಸಿಕ್ಕವರು ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರು ಆಲ್ರೆಡಿ ಪೇ ಮಾಡಿದ್ರಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ 6ನೇ ತಾರೀಕು ಅಂದ್ರೆ ಇವತ್ತಿನಿಂದ 8ನೇ ತಾರೀಕು 2 ಗಂಟೆಯವರೆಗೆ ಸಮಯವನ್ನ ಕೊಟ್ಟಿರುವಂತದ್ದು. ಈಗ ನೆಕ್ಸ್ಟ್ ಪೇಜ್ ಹೋಗೋಣಂತೆ. ನೆಕ್ಸ್ಟ್ ಪೇಜ್ ಅಲ್ಲಿ ಬಹಳ ಕೊಟ್ಟಿದ್ದಾರೆ, ಒಂದು 5-6 ಪೇಜ್ ಕೊಟ್ಟಿದ್ದಾರೆ. ಬಟ್ ನಾನು ಇಂಪಾರ್ಟೆಂಟ್ ವಿಷಯಗಳು ನಿಮಗೆ ಏನೇನು ಗೊತ್ತಿರಬೇಕು, ಗೊತ್ತಿದ್ರೆ ಸಾಕು ಅನ್ನೋದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಕಾಷನ್ ಡಿಪಾಸಿಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. 10,000 ರೂಪಾಯಿಯನ್ನ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಟ್ಟಬಹುದು. ಯಾವುದೇ ಸೀಟು ಹಂಚಿಕೆ ಆಗದವರು ಮತ್ತೆ 3ನೇ ಸುತ್ತಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡವರು, ಸೊ ಯಾರ್ಯಾರಿಗೆ ಸೀಟೇ ಸಿಕ್ಕಿಲ್ಲ ಅಂತವ್ರು 10,000 ರೂಪಾಯಿಯನ್ನ ಕಟ್ಟಬಹುದು. ಓಕೆ, ಎರಡನೇದಾಗಿ ಆಪ್ಷನ್ ಎಂಟ್ರಿ. ನೋಡಿ, ಆಪ್ಷನ್ ಎಂಟ್ರಿಗೆ ಏನ್ ಮಾಡಿದಾರೆ ಅಂತಂದ್ರೆ MBBS BDS ಗೆ ವಿತ್ ಕಂಡೀಷನ್. ಬಟ್ ಉಳಿದಂತಹ ಕೋರ್ಸಸ್ಗಳು ಎಲ್ಲರೂ ಕೂಡ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಬಹುದು. ಈಗ ನೀವು ಮಾಡಿರುವಂತ ಆಪ್ಷನ್ ಎಂಟ್ರಿ ಹಾಗೆ ಇರ್ತದ, ಬೇಕಾದ್ರೆ ಅದನ್ನು ಡಿಲೀಟ್ ಮಾಡಿ ಹೊಸದಾಗಿ ಮಾಡ್ಕೊಳ್ಬಹುದು, ಅಥವಾ ನೀವು ಇದ್ದಿರೋದ್ರಲ್ಲಿ ಡಿಲೀಟು ಆಡು ಏನು ಬೇಕಾದ್ರೂ ಮಾಡ್ಕೊಳ್ಬಹುದು. ನಾಟ್ ಓನ್ಲಿ ಮೊದಲೇನ್ ಹೇಳಿದ್ರು ಅಂತ ಅಂದ್ರೆ ಚಾಯ್ಸ್ 2 ತಗೊಂಡವರಿಗೆ ಸಿಕ್ಕಿರುವಂತ ಕಾಲೇಜಿನ ಮೇಲ್ಗಡೆ ಕಾಲೇಜ್ ಮಾತ್ರ ಇರ್ತದ ಅಂತ ಹೇಳಿ. ಈಗ ಹಾಗಿಲ್ಲ, ನೀವು ಯಾವುದೇ ಕಾಲೇಜನ್ನು ಬೇಕಾದ್ರೆ ಆಡ್ ಮಾಡಬಹುದು. ಬಟ್ ನಿಮ್ಗೆ ಸಿಕ್ಕಿರೋ ಕಾಲೇಜಿನ ಮೇಲ್ಗಡೆನೆ ಅದು ಆಡ್ ಆಗ್ತಾ ಹೋಗ್ತದ ಅನ್ನೋದು ಗೊತ್ತಿರಲಿ. ರೈಟ್. ಸೊ ಅದು ಅಲ್ಲದೆ ಅದರ ಜೊತೆಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಅನಗತ್ಯ ಆಯ್ಕೆಗಳು ಇದೆ ಅಂದ್ರೆ ಬೇಡ ಅನ್ನೋದನ್ನ ಡಿಲೀಟ್ ಕೂಡ ಮಾಡ್ಕೊಳ್ಳಬಹುದು, ಗೊತ್ತಿರಲಿ. ಯಾಕಂತಂದ್ರೆ ಥರ್ಡ್ ರೌಂಡ್ ಆದ್ಮೇಲೆ ನಿಮಗೇನು ಸೀಟ್ಗಳು ಸಿಗ್ತದ ಅದು ಫೈನಲ್ ಆಗಿರ್ತದ, ಅದಾದ್ಮೇಲೆ ನೀವು ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಪೇಜು ಗಮನಿಸಿ. ಏನ್ ಗಮನಿಸ್ಬೇಕಾಗಾದ್ರೆ ನೋಡಿ, 3ನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಯಾವುದೇ ಚಾಯ್ಸ್ ಗಳನ್ನ ಕೊಡೋದಿಲ್ಲ. ಅಂದ್ರೆ ಮೀನಿಂಗ್ ಏನಂತಂದ್ರೆ ನಿಮಗೆ ಸಿಕ್ಕಿರುವಂತಹ ಸೀಟಿಗೆ ಕಡ್ಡಾಯವಾಗಿ ನೀವು ಅಡ್ಮಿಷನ್ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದ್ರೆ ನೀವು ಕಟ್ಟಿರುವಂತ 10,000 ರೂಪೀಸು ಕಟ್ ಮಾಡ್ಕೊಡ್ತಾರೆ. ಅದರ ಜೊತೆಗೆ
5 ಟೈಮ್ಸ್ ದ ಕಾಲೇಜ್ ಫೀಸ್ ಅನ್ನ ನೀವು ಕಟ್ಟಬೇಕು. 5 ಟೈಮ್ಸ್ ದ ಕಾಲೇಜ್ ಫೀಸ್ ಅನ್ನ ನೀವು ಕಟ್ಟಬೇಕು. ಈಗ ಒಂದು ಕಾಲೇಜ್ 1 ಲಕ್ಷ ರೂಪಾಯಿ ಇದ್ರೆ 5 ಲಕ್ಷ ರೂಪಾಯಿ ಕಟ್ಟಬೇಕು ನೀವು ಆಸ್ ಅ ಪೆನಾಲ್ಟಿ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಇದು ಬಹಳ ಇಂಪಾರ್ಟೆಂಟ್ ರೂಲ್ ಆಗಿರೋದ್ರಿಂದ ಸಾರಿ, ನಿಮಗೆ ಈಗ ಯಾವುದೋ ಒಂದು ಕಾಲೇಜ್ ಸೀಟ್ ಬೇಡ ಅಂತ ಅನ್ಸಿದ್ರೆ ಇವತ್ತೇ ಅಥವಾ ನಾಳೆನೆ ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಸೀಟ್ ಸಿಕ್ಕ ಮೇಲೆ ನಿಮಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅನ್ನೋದು ಗೊತ್ತಿರಲಿ. ಫೈನ್. ಸೀರಿಯಲ್ ನಂಬರ್ ಡಿ ನೋಡೋಣಂತೆ. ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವ್ರು. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಮೀನಿಂಗ್ ಏನಂತಂದ್ರೆ, ನೀವು ಕೂಡ 3ನೇ ಸುತ್ತಿನಲ್ಲಿ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬಹುದು. ಇದು ಯಾರಿಗೆ? KCET ಕೋರ್ಸಸ್ಗಳಿಗೆ ಮಾತ್ರ. ಮೆಡಿಕಲ್ಗೆ ಸಂಬಂಧಪಟ್ಟಾಗ ಮುಂದೆ ಹೇಳ್ತೀನಿ ನಾನು, ರೈಟ್. ಸೊ ಹೈಯರ್ ಆರ್ಡರ್ ಆಪ್ಷನ್ಸ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಸಿಕ್ಕಿರುವಂತಹ ಸೀಟಿನ ಮೇಲ್ಗಡೆ ಇರುವಂತಹ ಸೀಟ್ ಮಾತ್ರ ನೀವು ಆಡ್ ಮಾಡ್ಕೊಳ್ಬಹುದು. ಸೊ ಅದನ್ನ ನೀವು ಡಿಲೀಟು ಕೂಡ ಮಾಡ್ಕೊಳ್ಬಹುದು. ಬಟ್ ನಿಮಗೇನು ಆಪ್ಷನ್ಸ್, ಅನಗತ್ಯ ಆಪ್ಷನ್ಸ್ಗಳು ಇವೆ ಅಂತ ಅನ್ಸಿದ್ರೆ ಡಿಲೀಟ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಸಿಗೋ ಸೀಟೇ ಫೈನಲ್ ಆಗಿರ್ತದೆ. ನೋಡಿ, ಅಭ್ಯರ್ಥಿಯು ಅಂತಿಮವಾಗಿ ಸಲ್ಲಿಸುವ ಆಪ್ಷನ್ಗಳ ಪಟ್ಟಿಯನ್ನು ಮುದ್ರಿಸಿ ಇಟ್ಟುಕೊಳ್ಳಲು ಸೂಚಿಸಿದೆ. ಅಂದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಏನು ನೀವು ಆಪ್ಷನ್ ಎಂಟ್ರಿ ನೀವು ಲಾಗಿನ್ ಆಗಿರ್ತೀರಿ ಅದನ್ನ ಕಂಪಲ್ಸರಿಯಾಗಿ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಅದಾದ್ಮೇಲೆ 2ನೇ ಸುತ್ತಿನಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವರು. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವ್ರು ಆಲ್ರೆಡಿ ನೀವು 10,000 ರೂಪಾಯಿಯನ್ನ ಪೇಮೆಂಟ್ ಮಾಡಿರ್ತೀರಿ. ಓಕೆ, ನೀವುಗಳು ಕೂಡ ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಬಹುದು. 10,000 ರೂಪಾಯಿಯನ್ನ ಆಲ್ರೆಡಿ ಪೇಮೆಂಟ್ ಮಾಡಿದಿರಿ ನೀವು, ರೈಟ್. ಸೊ ಆಪ್ಷನ್ಸ್ ಗಳನ್ನ ಬದಲಾಯಿಸ್ಕೊಳ್ಬಹುದು. ಆದ್ಯತಾ ಕ್ರಮ ಅಂದ್ರೆ ಪ್ರಿಯಾರಿಟಿಯನ್ನು ಚೇಂಜಸ್ ಗಳು ಮಾಡ್ಕೊಳ್ಬಹುದು. ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಯಾವ್ದಾರು ಬೇಡ ಅಂದ್ರೆ ತೆಗೆದುಹಾಕ್ಬಹುದು. ಬಟ್ ಆಪ್ಷನ್ ಎಂಟ್ರಿಯನ್ನು ಲಾಸ್ಟಿಗೆ ಪ್ರಿಂಟ್ ಮಾಡಿ ಇಟ್ಟುಕೊಂಡಿರಿ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್, ಈ ಕೆಳಗಿನ ಅಭ್ಯರ್ಥಿಗಳು ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ನಿಮಗೆ ಸೀಟ್ ಹಂಚಿಕೆ ಆಗಿಲ್ಲ. ಓಕೆ, ಮೊದಲ ಮತ್ತು 2ನೇ ಸುತ್ತಿನಲ್ಲಿ ಯಾವುದೇ ಸೀಟ್ ಹಂಚಿಕೆ ಆಗಿಲ್ಲ. 2ನೇ ಸುತ್ತಿನಲ್ಲಿ ಯಾವುದೇ ಚಾಯ್ಸ್ ಕೊಟ್ಟಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಚಾಯ್ಸ್ ಕೊಟ್ಟಿಲ್ಲ. ಸೊ ಕಾಷನ್ ಡಿಪಾಸಿಟ್ ಅನ್ನ ಚಾಯ್ಸ್ 3 ಮಾಡಿ ಪೇಮೆಂಟ್ ಮಾಡಿಲ್ಲ. ಯಾವುದೇ ವಿದ್ಯಾರ್ಥಿಗಳಿದ್ರು ಕೂಡ ನೀವು 3ನೇ ಸುತ್ತಿನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಥರ್ಡ್ ರೌಂಡ್ ಅಲ್ಲಿ 10,000 ರೂಪಾಯಿಯನ್ನ ಪೇಮೆಂಟ್ ಮಾಡಬೇಕು. ಗೊತ್ತಿಲ್ಲ, 10,000 ರೂಪಾಯಿಯನ್ನ ನೀವು ಪೇಮೆಂಟ್ ಮಾಡಬೇಕು ಅಷ್ಟೇ, ರೈಟ್. ಸೊ 3ನೇ ಸುತ್ತಿನಲ್ಲಿ ನಿಮಗೆ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋಬೇಕಾಗ್ತದೆ. ಸೊ ಅದನ್ನ ನೀವು ಪ್ರಿಂಟ್ ಮಾಡಿ ಇಟ್ಕೊಂಡಿರಿ. ಆಪ್ಷನ್ ಎಂಟ್ರಿಯನ್ನ ಪ್ರಿಂಟ್ ಮಾಡಿ ಇಟ್ಕೊಂಡಿರಿ. ಫೈನ್. ಇಲ್ಲಿ ಬೇರೆ ಬೇರೆ ಸಾಮಾಜಿಕ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದು ನೀವು ಓದ್ಕೊಳ್ಳಿ, ನಾನೇನು ಹೇಳೋದಿಲ್ಲ. ಇನ್ನು ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ಸೊ 8ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಒಳಗೆ ನಿಮಗೆ ಆ ಸೀಟ್, ಈಗ ಅಲಾಟ್ ಆಗಿರುವಂತಹ ಸೀಟ್ ಬೇಡ ಅಂದ್ರೆ ಹೋಗಿ ಡಿಲೀಟ್ ಮಾಡ್ಕೊಳ್ಳಿ. 5,000 ರೂಪಾಯಿ ಕಟ್ ಮಾಡ್ಕೊಂಡು ಉಳಿದಿದ್ದು ಕೊಡ್ತಾರೆ. ಬಟ್ ನಿಮಗೆ ಥರ್ಡ್ ರೌಂಡ್ ಅಲ್ಲಿ ಸೀಟು ಸಿಕ್ಕ ಮೇಲೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಿರಲಿ. ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಪೂರ್ತಿ ಶುಲ್ಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು, ಮತ್ತೆ ಶುಲ್ಕದ 5 ಪಟ್ಟು ದಂಡವನ್ನು ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೊಡಬೇಕಾಗ್ತದೆ. ಬಹಳ ಇಂಪಾರ್ಟೆಂಟ್ ಇದು, ಅದಕ್ಕಾಗಿ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮೆಡಿಕಲ್ ಸಂಬಂಧಪಟ್ಟ ಹಾಗೆ ನೋಡಿ, ಮೆಡಿಕಲ್ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಗೊತ್ತಿರಲಿ, ಯು ಕಾಂಟ್ ಆಡ್ ಎನಿ ಅದರ್ ಕಾಲೇಜಸ್ ಅದರ್ ದ್ಯಾನ್ JNMC ಒಂದು ಆಡ್ ಮಾಡಬಹುದು ನೀವು. ಸೊ BGS ಮತ್ತೆ ಫಾರೂಕಿಯಾ ಏನಿದೆ ಇವೆರಡೂ ಕೂಡ ಡೆಂಟಲ್, ಇವು 3ಅನ್ನ ನೀವು ಆಡ್ ಮಾಡಬಹುದು ಅಷ್ಟೇ. ಅದು ಬಿಟ್ರೆ ಬೇರೆ ಯಾವುದನ್ನು ನೀವು ಆಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಆಗಿ ಗೊತ್ತಿರಲಿ, JNMC ಬೆಳಗಾವಿ ಕಾಲೇಜು, ಮತ್ತೆ ಫಾರೂಕಿಯಾ ಡೆಂಟಲ್ ಕಾಲೇಜು, ಮತ್ತೆ BGS ಗ್ಲೋಬಲ್ ದಂತ ವೈದ್ಯಕೀಯ ಕಾಲೇಜು, ಇಷ್ಟನ್ನೇ ನೀವು ಹೊಸದಾಗಿ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಆಡ್ ಮಾಡ್ಕೊಳ್ಳಬಹುದು. ಅದು ಬಿಟ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ 8 ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಸೀಟ್ ಜಾಸ್ತಿ ಆಗಿದೆ ಅಲ್ವಾ, ಆ ಗೌರ್ಮೆಂಟ್ ಸೀಟ್ಗಳನ್ನ ನೀವು ಆಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಆ 8 ವೈದ್ಯಕೀಯ ಕಾಲೇಜಸ್ಗಳಲ್ಲಿ ನಿಮಗೆ NRI ಸೀಟ್ಗಳು ಆಡ್ ಆಗಿದೆ. 25 ಲಕ್ಷದ NRI ಸೀಟ್ಗಳು ಆಡ್ ಆಗಿದೆ. ಯಾರಾದ್ರೂ ತಮಗೆ 25 ಲಕ್ಷ ಕೊಡಕ್ ನಾ ರೆಡಿ ಇದ್ದೀನಿ, ಈ 8 ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇದೆ ಅಂದ್ರೆ ನೀವುಗಳು NRI ಸೀಟ್ ಅಂತ ಏನಿದೆ ಅದನ್ನ ನೀವು ಆಡ್ ಮಾಡ್ಕೊಳ್ಳಬಹುದು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನೀವು ಆಡ್ ಮಾಡ್ಕೊಳ್ಬಹುದು. ಓಕೆ, ಸೊ ಮಾಡ್ಕೊಂಡ್ರೆ ಫಸ್ಟ್ ಪ್ರಿಯಾರಿಟಿ NRI ದಾಗೂ ಕೊಡ್ತಾರೆ. ಗೊತ್ತಿರ್ಲಿ, ಫಸ್ಟ್ ಪ್ರಿಯಾರಿಟಿ NRI ದವರಿಗೆ ಕೊಡ್ತಾರೆ. ಯಾಕಂದ್ರೆ ಭರ್ತಿಯಾಗದೆ ಉಳಿಯುವ NRI ಸೀಟುಗಳನ್ನು ಕ್ಯೂ ಸೀಟುಗಳನ್ನಾಗಿ ಪರಿವರ್ತನೆ ಮಾಡಲಾಗುವುದು. ಈಗ ಟೋಟಲ್ 51 ಸೀಟ್ ಇದೆ ಅಲ್ವಾ, 51 ಸೀಟ್ ಇದೆ. ಜಸ್ಟ್ ಇಮ್ಯಾಜಿನ್, NRI ದವರು ಬರೀ 10 ಜನ ಇದ್ದಾರೆ. 10 ಜನ ಇದ್ದಾರೆ ಅಂದ್ರೆ ಉಳಿದಿರುವಂತ 41 ಸೀಟ್ಗಳನ್ನ ಯಾರು ಬೇಕಾದ್ರೂ ಎನಿಬಡಿ
ಫ್ರಾಮ್ ಕರ್ನಾಟಕ, ಯು ಕ್ಯಾನ್ ಪುಟ್ ಇಟ್ ಇನ್ ಟು ದಿ ಆಪ್ಷನ್ ಎಂಟ್ರಿ ಪೋರ್ಟಲ್. ಬಟ್ ಫೀ ಸ್ಟ್ರಕ್ಚರ್ ಮಾತ್ರ ಏನಿದೆ, 25 ಲಕ್ಷ ಇದೆ ಅನ್ನೋದು ಗೊತ್ತಿರಲಿ. ನೀವು ಹೇಳ್ಬೋದು ಸರ್ 25 ಲಕ್ಷ ಸೀಟ್ ಉಳಿದು ಗೌರ್ಮೆಂಟ್ ಮಾಡಿಬಿಡ್ತಾರ? ಸೀಟ್ ಉಳಿದ್ರೆ ಅಲ್ಲ, ಉಳಿಯೋದೇ ಇಲ್ಲ. ಒಂದ್ ರೀತಿ ಹಾಟ್ ಕೇಕ್ ಇದ್ದಂಗದು. ಯಾಕಂದ್ರೆ ನೀವೇ ಯೋಚನೆ ಮಾಡಿ, 35 ಲಕ್ಷದ್ದು ಇದನ್ನು ತಗೊಳ್ಳೋದ್ರ ಬದಲಿಗೆ, ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಳೋದ್ರ ಬದಲಿಗೆ 25 ಲಕ್ಷದ ಗೌರ್ಮೆಂಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕರೆ ಯಾರು ಬೇಡ ಅಂತಾರೆ ಹೇಳ್ರಿ? ಅವರೆಲ್ಲರೂ ಕೂಡ ಇದನ್ನೇ ಹಾಕೋತಾರೆ ಈಗ. ಸೊ ಅದಕ್ಕಾಗಿ ಗೌರ್ಮೆಂಟ್ ಅಂತೂ ಮಾಡೋದಿಲ್ಲ, ಅಂತಹ ಆಸೆಯನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದರೆ ಯಾರ್ಯಾರಿಗೆ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ತಾ ಇದ್ದೀರಿ, ನೀವುಗಳು ಈ NRI ಸೀಟುಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. NRI ಜನ ಇಲ್ಲ ಅಂತಂದ್ರೆ ನಿಮಗೆ ಉಳಿದಂತ ವಿದ್ಯಾರ್ಥಿಗಳಿಗೆ ಮತ್ತೆ ಮೆರಿಟ್ ಆಧಾರದ ಮೇಲೆನೆ ಕೊಡುತ್ತಾರೆ ಅನ್ನೋದು ಗೊತ್ತಿರಲಿ. ರೈಟ್? ನೀವುಗಳು ಕೂಡ 8ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಒಳಗೆ ಆಪ್ಷನ್ ಎಂಟ್ರಿಯನ್ನ ಮಾಡಿಕೊಳ್ಳಬಹುದು. ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟ್ ಪಾವತಿಸಿರುವ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹೊಸದಾಗಿ 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. 1 ಲಕ್ಷ ರೂಪಾಯಿ ಆಲ್ರೆಡಿ ನೀವು ಪೇಮೆಂಟ್ ಮಾಡಿದ್ರೆ ನಿಮಗೆ ಮತ್ತೆ ಕಾಲೇಜಸ್ಗಳನ್ನು ಆಡ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿರಲಿ. ಹಾಗಂತೇಳಿ ಸರ್ ನಾನೀಗ ಹಾಸನ್ ಕಾಲೇಜ್ ಇದೆ, ಅದರಲ್ಲಿ 50 ಸೀಟ್ ಜಾಸ್ತಿ ಆಗಿದೆ, ನಾನೀಗ ಆ ಕಾಲೇಜ್ ಆಡ್ ಮಾಡ್ಕೊಳ್ಬೋದಾ? ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಆಲ್ರೆಡಿ ಇದ್ರೆ ಆಯ್ತು. ಈಗ ನೀವು ಹೊಸದಾಗಿ ಆಡ್ ಮಾಡ್ಕೊಳ್ಳಿಕ್ ಬರೋದಿಲ್ಲ. ಹೊಸದಾಗಿ ನೀವು ಆಡ್ ಮಾಡೋದು ಓನ್ಲಿ JNMC, ಮೆಡಿಕಲ್ ಅಲ್ಲಿ, ಡೆಂಟಲ್ ಅಲ್ಲಿ ಫಾರೂಕಿಯಾ ಮತ್ತೆ BGS ಗ್ಲೋಬಲ್, ಇಷ್ಟೇ. ಇಷ್ಟು ಬಿಟ್ರೆ ಬೇರೆ ಯಾವ ಸೀಟ್ ಅನ್ನು ನೀವು ಹೊಸದಾಗಿ ಆಡ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಬಟ್ ಇದ್ದಿರುವಂತ ಆಪ್ಷನ್ ಎಂಟ್ರಿಯಲ್ಲಿ ನೀವು ಡಿಲೀಟ್ ಮಾಡಿಕೊಳ್ಳಬಹುದು ಅಥವಾ ಆರ್ಡರ್ ಚೇಂಜ್ ಮಾಡಿಕೊಳ್ಳಬಹುದು. ಇಷ್ಟು ಮಾಡ್ಕೊಳ್ಬಹುದು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ. ಬಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಈ ಕ್ಯೂ ಸೀಟ್ಗಳು, ಈ ಮ್ಯಾನೇಜ್ಮೆಂಟ್ ಸೀಟ್ 25 ಲಕ್ಷದ ನಿಮಗೆ ಏನಾದರೂ ಬೇಕು ಅಂದ್ರೆ ನೀವು ಹಾಕ್ಕೊಳ್ಬಹುದು ಅಷ್ಟೇ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಿಮಗೋಸ್ಕರ ಅರ್ಥ ಆಯ್ತು ಅಂತ ಅನ್ಕೋತೀನಿ. KE ಅವರು ಕೆಲವೊಂದಷ್ಟು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ನಾವು ಒಂದು 2-3 ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಬಟ್ ಅದರಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಅವರು ನಮಗೋಸ್ಕರ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಫಾರ್ KE ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.